ಆಗಿರ್ತಕ್ಕಂಥ ಹೈಸ್ಕೂಲು, ಪ್ರೈಮರಿ ಸ್ಕೂಲು ಮತ್ತು ಕಾಲೇಜಿನ ಕೊಠಡಿಗಳನ್ನ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ. ಸುಮಾರು 2,38,00,000ಕ್ಕೆ ಶಾಲೆ ನೂತನ ಕೊಠಡಿಗಳನ್ನ ನಾವು ಉದ್ಘಾಟನೆಯನ್ನು ಮಾಡಿದ್ದು. ಇದುವರೆಗೂ ಕೂಡ ಕಳೆದ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ 168 ಇಂದ ಹಿಡಿದು 200 ಕ್ಲಾಸ್ ರೂಮ್, ಹೊಸ ಕ್ಲಾಸ್ ರೂಮ್ಸ್ಗಳನ್ನ ಈ ತಾಲೂಕಿನಲ್ಲಿ ಕಟ್ತಕ್ಕಂಥ ವ್ಯವಸ್ಥೆಯನ್ನು ನಾವೀಗ ಆಲ್ರೆಡಿ ಮಾಡ್ಕೊ ಬಂದಿದ್ದೀವಿ. ನಾನು ಈ ತಾಲೂಕಿನಲ್ಲಿ ಶಾಸಕನಾದ್ಮೇಲೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅಭಿವೃದ್ಧಿಗೆ. ವಿಶೇಷವಾಗಿ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ರೀತಿ ನಾವು ಒತ್ತನ್ನು ಕೊಟ್ಟರೆ ಅಭಿವೃದ್ಧಿಯನ್ನು ನಾವು ಕಂಡಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ನಾನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವು ಬಂದಿರತಕ್ಕಂಥದ್ದು ಬಹಳ ವಿಶೇಷತೆ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಒಬ್ಬರುಗಳಿಗೆ ಗ್ರಾಮಸ್ಥರಿಗೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ತಾವು ಹೇಳ್ದಂಗೆ 1950ರಲ್ಲಿ ಈ ಒಂದು ಶಾಲೆ ಪ್ರಾರಂಭಕ್ಕೆ ನಿಮ್ಮ ತಾತ ಅವರು ಹ್ಯಾಂಡ್ ಓವರ್ ಮಾಡಿಕೊಟ್ರು. ಭಾಳ ಒಂದು ವಿಶೇಷತೆ. ಯಾಕಂದರೆ ಇವತ್ತು 1 ಕುಂಟೆ 2 ಕುಂಟೆ ಜಾಗ ಕೊಡೋದೇ ಕಷ್ಟ. ಇವತ್ತು ನಾವು ನೋಡ್ದಂಗೆ ಅರ್ಧ ಅಡಿ ಓಣಿ ಬಿಡಿಸೋದೇ ಭಾಳ ಸಮಸ್ಯೆ ಇದೆ ನಮ್ಮ ತಾಲೂಕು. ಅರ್ಧ ಅಡಿ ನಮ್ಮದು ಓಣಿ ಹೋಯ್ತದೆ ಅಂದರೆ ಇಲ್ಲಿ ಸುಮಾರು 15ರಿಂದ 20 ಎಕರೆಗಳ ತನಕ ನೀವು ದಾನವನ್ನು ಮಾಡಿದ್ವಿ. ಶಾಲೆಗೆ 1.5 ಎಕರೆ, KVBಗೆ ಈ ಥರದಕ್ಕೆ ದಾನ ಮಾಡಿದ್ದೀರಿ. ಖಂಡಿತವಾಗ್ಲೂ ತಮ್ಮ ಒಂದು ಕುಟುಂಬಕ್ಕೆ ವಿಶೇಷವಾಗಿ ಅಭಿನಂದನೆಗಳು, ಧನ್ಯವಾದಗಳನ್ನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ 1 ಕುಂಟೆ 1/2 ಕುಂಟೆಗೆ ಅಣ್ಣ ತಮ್ಮದಿರು ನಾವುಗಳು ಜಗಳ ಆಡ್ತೀವಿ. ಆದರೆ 1 ಎಕರೆ 2 ಎಕರೆ ಕೊಡೋದು ಅಷ್ಟು ಸುಲಭ ಅಲ್ಲ. ಒಂದು ಶಿಕ್ಷಣ ಒತ್ತಕ್ಕೆ ನಿಮ್ಮ ಕುಟುಂಬದವ್ರು ಕೊಟ್ಟಿದ್ದೀರಿ. ನಿಮಗೂ ಕೂಡ KVBಗೂ ಕೂಡ ಕೊಟ್ಟಿದ್ದೀರಿ. ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಆಲ್ರೆಡಿ ಶಿಕ್ಷಣದ ಬಗ್ಗೆ ನಾವು ಅತಿ ಹೆಚ್ಚನ್ನು ನಾವು ಕೊಟ್ಟಿದ್ದೀವಿ. ಆದರೆ ನನಗೆ ಒಂದು ಭಾಳ ಬೇಜಾರು ತರ್ತಕ್ಕಂಥ ವಿಚಾರ, ಪ್ರತಿ ವರ್ಷನೂ ಕೂಡ ಕಳೆದ ವರ್ಷ ಈ ವರ್ಷ ರಿಸಲ್ಟು ನಾವೆಷ್ಟೇ ಬಿಲ್ಡಿಂಗ್ ಕೊಟ್ಟರು, ಎಷ್ಟೇ 90% ಶಿಕ್ಷಕರವ್ರೆ. ಇಲ್ಲಿ ಯಾವುದೇ ಬೇರೆ ನಮಗೆ ಒಬ್ಬರೇ ಟೀಚರು, ಈ ಸಬ್ಜೆಕ್ಟ್ಗೆ ಟೀಚರ್ಸ್ ಇಲ್ಲ ಅನ್ನಂಗಿಲ್ಲ. ಗೌರ್ಮೆಂಟ್ ಟೀಚರ್ಸೇ 90% ಇದ್ರೆ, ಇಬ್ಬರು ಮಾತ್ರ ಗೆಸ್ಟ್ ಟೀಚರ್ಸ್ನಾಗ ನಾವು ತೆಗೆದುಕೊತೀವಿ. ಅದರಿಂದ ಈ ರಿಸಲ್ಟು ಕೂಡ ಬರೀ 59% ಏನೋ ಕಳೆದ ಬಾರಿ ಬಂದಿರತಕ್ಕಂಥದ್ದು. ಯಾಕಂದರೆ 100% ಟೀಚರ್ಸ್ ನಾವು ಕೊಟ್ಟಿದ್ದೀವಿ. ಯಾಕೆ, ಏನು ಉದ್ದೇಶಕ್ಕೆ ನಾವಿಷ್ಟು ಶಿಕ್ಷಕರು ಕೊಟ್ಟರು, ಟೀಚರ್ಸ್ ಕೊಟ್ಟರು, ಬಿಲ್ಡಿಂಗ್ ಕೊಟ್ಟರು, ಉತ್ತಮವಾದಂಥ ಶಿಕ್ಷಣ ಕೊಟ್ಟರು ಕೂಡ ಯಾಕೆ ರಿಸಲ್ಟ್ ಬರಲ್ಲ ಅನ್ನೋದು ಒಂದು ಕಡೆ ಭಾಳ ನೋವಾಗ್ತದೆ. ಅದೇ ನಮ್ಮ PO ಅವ್ರು ಇರ್ಬೋದು, CRP ಅವರು ಇರ್ಬೋದು, BRC ಅವ್ರು ಇರ್ಬೋದು, ಇಷ್ಟೆಲ್ಲ ಒತ್ತನ್ನು ನಾವು ಕೊಡ್ತೀವಿ. ಪ್ರತಿ ಸಲಿನೂ ಕೂಡ ಹೇಳ್ತೀವಿ, ಯಾವ ಸಬ್ಜೆಕ್ಟಲ್ಲಿ ಮಕ್ಕಳು ವೀಕ್ ಆಗಿರ್ತಾರೆ, ಯಾವ ಸಬ್ಜೆಕ್ಟಲ್ಲಿ ಮಕ್ಕಳು ಓದಿರೋಕ್ಕಿಲ್ಲ, ಯಾವ ಮಕ್ಕಳು ರೆಗ್ಯುಲರ್ ಆಗಿ ಬರೋಲ್ಲ, ಇವೆಲ್ಲವನ್ನು ಕೂಡ ಶಿಕ್ಷಕರು ತಾವು ಅರ್ಥ ಮಾಡಿಕೊಂಡು 4 ಗಂಟೆಗೆ ಶಾಲೆ ಮುಗೀತದೆ, ಒಂದು ಎಕ್ಸ್ಟ್ರಾ ಕ್ಲಾಸ್ ಒಂದು 6 ಗಂಟೆ ತಗೊಂಡು ಅವ್ರನ್ನ ಸ್ಪೆಷಲ್ ಕ್ಲಾಸ್ಗಳನ್ನ ಓದಿಸಿದ್ರೆ ಆ ಮಕ್ಕಳು ಉತ್ತಮವಾಗಿ ಫಲಿತಾಂಶ ಬರ್ಬೋದು. ಬೆಳಿಗ್ಗೆ ಬರ್ತಕ್ಕಂಥವ್ರು 9:30 10 ಗಂಟೆಗೆ ಶಾಲೆ ಪ್ರಾರಂಭ ಆದರೆ ಸುಮಾರು ಒಂದು 8:00ವರೆಗೆ ಮಕ್ಕಳನ್ನ ವಿಶೇಷವಾಗಿ ಅವರನ್ನು ನಾವು ತರಬೇತಿಗೆ, ಯಾವ್ಯಾವ ಮಕ್ಕಳು ವೀಕ್ ಇದ್ದಾರೆ ಅವ್ರನ್ನ ಸ್ಪೆಷಲ್ ಕ್ಲಾಸ್ಗಳನ್ನ ಬೆಳಿಗ್ಗೆ 8 ಗಂಟೆಗೆ ಬಂದು ಆ ಮಕ್ಕಳಿಗೆ ತರಬೇತಿ ಮಾಡ್ತಕ್ಕಂಥ ಕೆಲಸವನ್ನ ಕೊಡಬೇಕು. ಬೇರೆ ನಾವು ಹಿಂದೆ ಎಲ್ಲ ನೋಡ್ತಿದ್ದು, ಒಂದು ಟೀಚರ್ಸ್ಗಳು ಪ್ರತಿ ಹಳ್ಳಿಲೂ ಇರ್ತಕ್ಕಂಥದ್ದು, ಅವ್ರಿಗೆ ಅಲ್ಲಿನ ಯಜಮಾನರುಗಳು, ಊರಿನ ಮುಖಂಡರು ಏನ ಇರ್ತಿದ್ರು, ಅವರು ಮನೆಯೇ ಕೊಟ್ಬಿಡ್ತಿದ್ರು ಶಾಲೆ ಟೀಚರ್ಸ್ಗೆ. ಏನು ಗೌರ್ಮೆಂಟ್ ರೂಲ್ಸ್ ಐತೆ, ಪ್ರತಿ ಹಳ್ಳಿಲಿ ಇರ್ತಕ್ಕಂಥ ಶಾಲೆಯಲ್ಲಿ ಏನು ವಸತಿ ಇರಬೇಕು ಅನ್ನೋದು ಕೂಡ ಒಂದು ಅಂದರೆ ಅಲ್ಲೇ ಉಳ್ಕೋಬೇಕು ಟೀಚರ್ಸ್ ಅನ್ನೋದು ಕೂಡ ಗೌರ್ಮೆಂಟ್ಸ್ ರೂಲ್ಸ್ ಐತೆ. ಕೆಲವೊಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅಲ್ಲಿ ಉಳ್ಕೋತಿರ್ಲಿಲ್ಲ. ಆ ಮಕ್ಕಳು ಸ್ಕೂಲ್ ಮುಗಿದ ತಕ್ಷಣ ಅಲ್ಲಿರ್ತಕ್ಕಂಥ ಮಾಸ್ಟರ್ ಮಾಡ್ತಿರ್ಲಿಲ್ಲ. ಎಲ್ಲ ಕಡೆನೂ ಅಭಿವೃದ್ಧಿ ಹಂತ ಹಂತವಾಗಿ ಆಯ್ತೈತೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ವರ್ಷನೇ 4 ಬಾರಿ 5 ಬಾರಿ ಯಾವ ತಾಲೂಕು ಕೂಡ ಬಂದಿಲ್ಲ. ನಮ್ಮ ತಾಲೂಕಿಗೆ 4ರಿಂದ 5 ಬಾರಿ ಬಂದು 500 ಕೋಟಿ ರೂಪಾಯಿ ವಾಲ್ಮೀಕಿ ಜಯಂತಿಯಲ್ಲಿ ಶಂಕುಸ್ಥಾಪನೆ ಮಾಡೈತೆ. ಇದೇ ದಾಖಲಾತಿಗಳು ಕೊಡ್ತಿದ್ದೀವಿ. ನಾವೇನು ಬರೀ ಕಲ್ಲಾಕಿ ಬರೀ ಗುದ್ಲಿ ಪೂಜೆಗಳು ಮಾಡ್ತಿಲ್ಲ. ನಿಮ್ಮ ಕಣ್ಮುಂದೆನೆ ಕಾಮಗಾರಿಕೆಗಳು ಐತೆ, ಏನೇನು ಕೆಲಸ ಅನ್ನೋದನ್ನ ಕೂಡ ಕಣ್ಮುಂದೆ ತೋರಿಸಿ. ಉದಾಹರಣೆಗೆ ಇಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು 2.5 ಕೋಟಿ ರೂಪಾಯಿ ಬಿಲ್ಡಿಂಗ್, 500 ಕೋಟಿ ರೂಪಾಯಿ ಎಲ್ಲೆಲ್ಲ ಐತೆ ಅಂತ ಕಲ್ ಸಮೇತ ದಾಖಲಾತಿ ಸಮೇತ ಬೇಕಾದ್ರೆ ನಾವು ಕೊಡೋಕೆ ನಾವು ತಯಾರಿದ್ದೀವಿ. ಜೊತೆಗೆ ಈ ಒಂದು ಅಂಬೇಡ್ಕರ್ ಜಯಂತಿಲೂ ಕೂಡ 170 ಕೋಟಿ ರೂಪಾಯಿ ಶಂಕುಸ್ಥಾಪನೆ. ಟೋಟಲ್ ಆಗಿ 2 ವರ್ಷದಲ್ಲಿ CM ಸಾಹೇಬರು ಒಂದು 700 ಕೋಟಿ ರೂಪಾಯಿ ಅಷ್ಟು ಗುದ್ಲಿ ಪೂಜೆಯನ್ನು ಈ ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ.
ಆದ್ದರಿಂದ ಈ ಒಂದು ಒಮ್ರುಗಳ್ಳಿ ಗ್ರಾಮದಲ್ಲೂ ಕೂಡ ನಾನು ಹಿಂದೆ 40 ಲಕ್ಷ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕೊಟ್ಟಿದ್ದೀನಿ, 20 ಲಕ್ಷ ವೆಚ್ಚದಲ್ಲಿ ಜನರಲ್ ರಸ್ತೆಯನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು, 40 ಲಕ್ಷ ವೆಚ್ಚದಲ್ಲಿ SCP ಯೋಜನೆ ಅಡಿಯಲ್ಲಿ ಗುದ್ಲಿ ಪೂಜೆ ಮಾಡಿದ್ದೀನಿ. ಟ್ಯಾಂಕು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಓವರ್ ಟ್ಯಾಂಕು ಮಾಡಿಸಿದ್ದೀರಿ.